ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇದು ಹೊಸ ಯೂಟ್ಯೂಬ್ ಚಾನಲ್. ನಿಮಗೆ ವರ್ಲ್ಡ್ ವೈಡಲ್ಲಿ ಏನೇನು ನಡೀತಾ ಇದೆ, ನ್ಯೂಸ್, ಟ್ರೆಂಡಿಂಗ್ ನ್ಯೂಸ್ ಎಲ್ಲಾನ ನಾನು ನನ್ನ ಫ್ರೆಂಡ್ ಸ್ವರೂಪ ಇಬ್ಬರು ಸೇರಿ ಅದನ್ನು ಡಿಸ್ಕಸ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಕ್ಕೆ ಅದನ್ನು ನಾವು ಇಷ್ಟಪಡ್ತೀವಿ. ಸೊ ಅದಕ್ಕೆ ಈ ಚಾನಲ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ. ಸೊ ಇವತ್ತು ನಮ್ಮ ಫಸ್ಟ್ ಟಾಪಿಕ್ ಏನಂದ್ರೆ, ನಾವು ತಗೊಂಡಿರೋದು ಕುಂಭಮೇಳ ಬಗ್ಗೆ ನಾವು ಮಾತಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡ್ವಿ. ಬಟ್ ಸ್ವಲ್ಪ ಟೈಮ್ ಇರಲಿಲ್ಲ ನಮಗೆ. ಸೊ ಇವತ್ತು ನಾವು ಫೈನಲಿ ವಿ ಆರ್ ಹಿಯರ್ ಟು ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಸ್ವರೂಪ್, ಲೆಟ್ ಸ್ಟಾರ್ಟ್. ಕುಂಭಮೇಳ ಬಗ್ಗೆ ನೀನು ಸ್ಟಾರ್ಟ್ ಮಾಡು, ಹಂಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಯಾ. ಓಕೆ ಓಕೆ ವೆಂಕಿ. ನಮಸ್ತೆ, ನನ್ನ ಹೆಸರು ಸ್ವರೂಪ್ ಅಂತ. ನಮ್ಮ ಫ್ರೆಂಡ್ ವೆಂಕಿ ಹೇಳಿದಾಗೆ ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಆಗ್ತಾ ಇರಲಿಲ್ಲ, ಬಟ್ ಇವತ್ತಾಗಿದೆ. ಇವತ್ತು ಕುಂಭಮೇಳ ಬಗ್ಗೆ ಹೇಳೋಣ ಅಂತಲೇ ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮ ದೇಶದಲ್ಲಿ 4 ಕಡೆ ಕುಂಭಮೇಳ ನಡೀತದೆ. 4 ಕಡೆ ಎಲ್ಲಿ? ಹರಿದ್ವಾರ, ಪ್ರಯಾಗ್ರಾಜ್, ಮತ್ತು ನಾಸಿಕ್, ಉಜ್ಜಯಿನಿ, ಹೀಗೆ ಒಂದು 4 ಕಡೆ ಕುಂಭಮೇಳ ನಡೀತದೆ. ನಮ್ಮ ಪರ್ಟಿಕ್ಯುಲರಿ ಭಾರತ ದೇಶದಲ್ಲಿ ನಡೀತದೆ. ಇದರಲ್ಲಿ ಕುಂಭಮೇಳದ ವಿಶೇಷತೆ ಏನಂದರೆ, ಕುಂಭಮೇಳ ಅಂದರೆ ಒಂದು 4 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ, ಆಮೇಲೆ 12 ವರ್ಷಕ್ಕೊಂದ್ಸಲ, ಆಮೇಲೆ 144 ವರ್ಷಕ್ಕೊಂದ್ಸಲ ನಡೀತದೆ. ಸೊ ಇದ್ರ ವಿಶೇಷತೆ ಏನಂದರೆ, 4 ವರ್ಷಕ್ಕೊಂದ್ಸಲ ನಡೆಯೋದು ಕುಂಭಮೇಳ. 6 ವರ್ಷಕ್ಕೊಂದ್ಸಲ ಯಾವ್ದು ನಡೀತದೆ ಅದು ಅರ್ಧ ಕುಂಭಮೇಳ. 12 ವರ್ಷಕ್ಕೊಂದ್ಸಲ ನಡೆಯೋದು ಅದು ಪೂರ್ಣ ಕುಂಭಮೇಳ. ಸೊ 144 ಇಯರ್ಸ್ಗೆ ನಡೆಯೋದು ಇದು ಮಹಾ ಕುಂಭಮೇಳ. ಇವಾಗ ನಡೀತಾ ಇರೋದು ಅದೇನೆ. ಓಕೆ ವೆಂಕಿ, ಇದರಲ್ಲಿ ಬಡ್ಜೆಟ್ ಏನಂದರೆ, ಯು ಪಿ ಗೌರ್ಮೆಂಟ್ ಹಾಕಿರೋದು 6,990 ಕೋಟಿ ಬಡ್ಜೆಟ್ ಹಾಕಿದ್ದಾರೆ. 6,990 ಕೋಟಿ ಯು ಪಿ ಗೌರ್ಮೆಂಟ್ ಬಡ್ಜೆಟ್. ಓಕೆ. ಅಂಡ್ ಈ ಕುಂಭಮೇಳದಲ್ಲಿ 40 ಕೋಟಿ ಜನ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ 40 ಕೋಟಿ ಜನ ಅಷ್ಟು ಬಡ್ಜೆಟ್ ಅಂದರೆ ಅದು ನಮಗೆ ಎಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂತ ನಮಗೆ ಅಂದಾಜಿಸ್ಕೊಳ್ಳೋಕ್ಕೆ ಒಂಥರ ಆಗ್ತಾ ಇಲ್ಲ. ಅಷ್ಟು ನಮ್ಮ ಪೀಳಿಗೆಯಲ್ಲಿ ಇದು ಕುಂಭಮೇಳ ನಡೀತಾ ಇರೋದು ನಮ್ಮ ಲಕ್ ಅಂತಲೇ ಹೇಳ್ಬೋದು. ನಿಜ, ಹೌದು. ಸೊ ಇದು 144 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂದ್ರೆ, ಲೈಕ್ ಎಲ್ಲ ನಮ್ಮ ಸೋಲಾರ್ ಸಿಸ್ಟಮ್ನ ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದ್ರಿಂದ ಇದು 144 ವರ್ಷಗಳಿಗೆ ಒಂದೇ ಸರಿ ಆಗುತ್ತೆ. ಸೊ ಅದ್ರ ಸ್ಪೆಷಾಲಿಟಿಯಿಂದ ಈ ಮಹಾಕುಂಭಮೇಳ ನಡೆಯೋದು. ಹೌದೌದು. ಅಂದರೆ ವಿಷಯ ಏನಂದರೆ, ನಮ್ಮ ಈ ಯಾಕೆ ವಿಶೇಷತೆ ಏನು ಅಂದರೆ, ಯಾಕೆ ಕುಂಭಮೇಳ ಮಹಾಕುಂಭಮೇಳ ಅಂದರೆ, ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋ ಅಂಥ ವರ್ಷ ಇದೆ. 144 ವರ್ಷಕ್ಕೆ ಒಂದ್ಸಲ ಮಾತ್ರ ಗ್ರಹಗಳೆಲ್ಲ ಒಂದೇ ರೇಖೆಯಲ್ಲಿ ಬರ್ತದಂತೆ. ಆ ಟೈಮಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥದ್ದು ಈ ಮಹಾಕುಂಭಮೇಳ. ಈ ಸಲ ಬಂದಿದೆ, ಅದು ನಮ್ಮ ಪೀಳಿಗೆಯಲ್ಲಿ ಬಂದಿದೆ. ಇನ್ನು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬರ್ಬೋದು ಅಷ್ಟೇ. ನೆಕ್ಸ್ಟ್ ನಮ್ಮ ಜನರೇಷನ್ ಮುಗೀತು, ಇವಾಗ ನಡೀತದೆ ನೆಕ್ಸ್ಟ್ ಮಹಾಕುಂಭಮೇಳಕ್ಕೆ ನಾವಿರಲ್ಲ. ಆಮೇಲೆ ಈ ಧಾರ್ಮಿಕ ಸಮ್ಮೇಳನಕ್ಕೆ ತುಂಬಾ ಜನ, ಈ ನಾಗ ಸಾಧುಗಳು ಆಗಿರಲಿ, ಅಘೋರಿಗಳು, ಹಠಯೋಗಿಗಳು, ಮತ್ತೆ ದೇಶ ವಿದೇಶದಿಂದ ಎಲ್ಲ ಭಕ್ತರು ಬಂದು ತುಂಬಾ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಜನರೇಷನ್ ಬಂದಿರೋದೇ ಒಂದು ದೊಡ್ಡ ಮಹಾಭಾಗ್ಯ ಅನ್ಕೊಂಡು ಭಾಗವಹಿಸ್ತಾ ಇದ್ದಾರೆ. ಹೌದೌದು. ಸೊ ಇದು ಮಹಾಕುಂಭಮೇಳ, ಇವಾಗ ಇದು ಕುಂಭಮೇಳ ಅನ್ನೋದು ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು ಅಂದ್ರೆ ಏನ್ ಹೇಳ್ತೀಯ ನೀನು? ಈ ಕುಂಭಮೇಳ ಅನ್ನೋದು 4 ಕಡೆ ಲೊಕೇಶನಲ್ಲಿ ನಡೀತಾ ಇದೆ ಅಂತ ನಾನು ಹೇಳಿದೆ. ಬಟ್ ಆ 4 ಲೊಕೇಶನಲ್ಲೇ ಯಾಕೆ ನಡಿಬೇಕು ಅನ್ನೋದೊಂದು ವಿಷಯ ಇದೆ. ಈ ನಮ್ಮ ಪುರಾಣದ ಉಲ್ಲೇಖದಲ್ಲಿ ಏನಿದೆ ಅಂದರೆ, ನಮ್ಮ ಈ ರಾಕ್ಷಸರು ಮತ್ತೆ ದೇವತೆಗಳು ಸಮುದ್ರ ಮಂಥನ ಮಾಡ್ತಾ ಇದ್ರ ಕತೆ ನಮಗೆಲ್ಲ ಗೊತ್ತಿದೆ. ಸೊ ಆ ಸಮುದ್ರ ಮಂಥನ ಮಾಡುವಾಗ ವಾಸುಕಿನ ಹಗ್ಗ ಮಾಡಿಕೊಂಡು ರಾಕ್ಷಸರು ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಅಮೃತ ಉತ್ಪತ್ತಿ ಆಗ್ತದೆ. ಆಗ ಅಮೃತನ ಗರುಡ ತಗೊಂಡು ಹೋಗ್ತದೆ. ಗರುಡ ತಗೊಂಡು ಹೋಗುವಾಗ 4 ಅಮೃತದ ಹನಿಗಳು ಭೂಮಿ ಮೇಲೆ ಬೀಳ್ತದೆ. ಆ 4 ಹನಿಗಳು ಬೀಳೋ ಜಾಗಗಳೇ ಈ ಪ್ರಯಾಗ್ರಾಜು, ಉಜ್ಜಯಿನಿ, ನಾಸಿಕ್ಕು, ಹರಿದ್ವಾರ. ಹಾಗಾಗಿ 4 ಜನದಲ್ಲಿ ಅಂದ್ರೆ ಪುಣ್ಯ ಭೂಮಿ ಅಂತ ಹೇಳ್ಬಿಟ್ಟು, ಆಮೇಲೆ ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಆ 4 ಇದರಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ನದಿಗಳು 3 ನದಿಗಳು ಸೇರಿ ಸಂಗಮ ಆಗ ತ್ರಿವೇಣಿ ಸಂಗಮ.
ಹಾಗಾಗಿ ಆ ಜಾಗಗಳಲ್ಲಿ ಕುಂಭಮೇಳ ನಡೀತದೆ. ಸೊ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಅಮೃತ ಕಾಲದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಲಭಿಸುತ್ತೆ ಅನ್ನೋದು ನಂಬಿಕೆ ಇದು ಇದೆ. ನಮ್ಮ ನಂಬಿಕೆ. ಹೌದು ಹೌದು ಹೌದು. ರೈಟ್ ರೈಟ್. ಸೊ ದೇಶ ವಿದೇಶಗಳಿಂದ ಏನೋ ದೊಡ್ಡ ದೊಡ್ಡ ಕಂಪನಿ ಓನರ್ಗಳು, ಸಿಇಒಗಳು ಎಲ್ಲರೂ ಬಂದು ಲೈಕ್ ಎಲ್ಲರೂ ಅವರು ನಮ್ಮ ದೇಶದವರು ಅಲ್ಲದೆ ಇದ್ರು ಅವ್ರ ಒಂದು ನಂಬಿಕೆ ಇಲ್ಲಿ ಬಂದು ಸ್ನಾನ ಮಾಡಿ ನಮ್ಮ ಕಲ್ಚರ್ ಅಲ್ಲಿ ಅವ್ರು ಭಾಗವಹಿಸಿದಾರೆ ಅಂದ್ರೆ ನಿಜವಾಗ್ಲೂ ಅದು ಗ್ರೇಟ್ ಅನ್ಬೇಕು ನಾವು. ಆಮೇಲೆ ಇದ್ರದ್ದು ಯಾವ ತರ ಅರೇಂಜ್ಮೆಂಟ್ಸ್ ಇದೆ ಅಂತ ಏನಾದ್ರು ಗೊತ್ತಾ? ಅರೇಂಜ್ಮೆಂಟ್ಸ್ ಅಂದ್ರೆ ಜನರಿಗೋಸ್ಕರನಾ? ಇಷ್ಟು ಇದು ಯಾವ ತರ ಗೌರ್ಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು UP ಗೌರ್ಮೆಂಟ್. ಇಲ್ಲ ಹೇಳಿ ನೀನೆ. ಏನಿಲ್ಲ, ನನ್ನ ನಾಲೆಡ್ಜಿಗೆ 1300 ಎಕರೆಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ. 1300 ಎಕರೆ ಅಷ್ಟರಲ್ಲಿ ಕುಂಭಮೇಳ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳೋಕ್ಕೆ 2800 ಪೊಲೀಸರು ಆ್ಯಂಡ್ ಒಂದು 13 ಗೆಜೆಟೆಡ್ ಆಫೀಸರ್ಸ್ ಸೇರ್ಕೊಂಡು 13 ಗೆಜೆಟೆಡ್ ಆಫೀಸರ್ಸು, 1000 ಸೈನಿಕರು ಮತ್ತೆ 26 ಸೇನಾಧಿಪತಿಗಳು, ಅಷ್ಟು ಅರೇಂಜ್ಮೆಂಟ್ಸ್ ಇಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ, ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋಕ್ಕೆ ಅಷ್ಟು ಕಾಯ್ತಾ ಇದ್ದಾರೆ ಕುಂಭಮೇಳ ಆರ್ಗನೈಸ್ ಆಗಿರೋ ಲೊಕೇಶನ್ ಅಲ್ಲಿ. ಹೌದೌದು ನಿಜವಾಗ್ಲು ತುಂಬಾ ಗ್ರೇಟ್. ಲೈಕ್ UP ಗೌರ್ಮೆಂಟ್ ಯೋಗಿ ಅವರು ನಿಜವಾಗ್ಲು ಬ್ರಿಲಿಯಂಟ್ ವರ್ಕ್. ಇದನ್ನೆಲ್ಲ ನಡೆಸಬೇಕು ಇಷ್ಟು ದಿನಗಳು. ಲೈಕ್ ಆಲ್ಮೋಸ್ಟ್ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗಿ Feb 26 ವರ್ಗುನಾ 26 ಫೆಬ್ರವರಿವರೆಗೂ ನಡೀತದೆ. ಸೊ ಅಷ್ಟು ದಿನಗಳು ಅಲ್ಲಿ ಜನರನ್ನ ನಡೆಸಬೇಕು. ಏನೋ ಅವರ ಭಕ್ತಿಗೆ ಯಾವುದೇ ತರ ಧಕ್ಕೆ ಆಗ್ಲಾರ್ದಂಗೆ ಅವ್ರನ್ನೆಲ್ಲ ನೋಡ್ಕೋಬೇಕು, ಏನೋ ಧರ್ಮ ಕಾಪಾಡಬೇಕು ಅಂದ್ರೆ ಅದು ಅಷ್ಟು ತಮಾಷೆ ವಿಷಯ ಅಲ್ಲ. ಅದಕ್ಕೆಷ್ಟೋ ತರಹದ ಏನೋ ಎಲ್ಲ ಅರೇಂಜ್ಮೆಂಟ್ಸ್ ಅವರು ಮಾಡಿರ್ತಾರೆ. ಬಟ್ ಅಷ್ಟು ಇವಾಗ ನಾವು ರೀಸೆಂಟ್ ನಾಗಿ ಲೈಕ್ ಒಂದು ನ್ಯೂಸ್ ಬಂತು, ಲೈಕ್ ತುಂಬಾ ನೂಕು ನುಗ್ಗಲು ಲೈಕ್ ತುಳಿದಾಟದಲ್ಲಿ ತುಂಬಾ ಜನ ಸಾಯ್ತಾ ಇದ್ದಾರೆ ಅನ್ನೋದು ನ್ಯೂಸ್ ಬಂತು. ಸೊ ಅದೆಲ್ಲ ಕೇಳಿದ್ರೆ ಬೇಜಾರಾಗುತ್ತೆ. ಜನರು ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ. ಈ ತರ ಇನ್ಸಿಡೆಂಟ್ ಆಗ್ಬಾರ್ದು. ಸೊ ಈ ತರ ಇನ್ಸಿಡೆಂಟ್ ಆಗ್ಬಾರ್ದು ಅಂದ್ರೆ ಲೈಕ್ 144 ವರ್ಷಗಳಿಗೆ ಒಂದ್ಸರಿ ನಡೀತಲ್ಲ, ಪ್ರತಿಯೊಬ್ರು ಹೋಗ್ಬೇಕು ಅಂತಾನೆ ಇರ್ತಾರೆ. ಅಷ್ಟು ಜನ ಸೆಕ್ಯೂರಿಟಿ ಇದ್ರೂ ಈ ತರ ಆಗ್ತಾ ಇದೆ ಅಂದ್ರೆ ಹೌದಾ ಕ್ರೌಡ್ ಅನ್ಕಂಟ್ರೋಬಲ್ ಆ ತರ ಇದೆ. ನೀನು ಯೋಚನೆ ಮಾಡಬೇಕು. ಅಷ್ಟು ನಮ್ಗೆ ಇಮ್ಯಾಜಿನೇಷನ್ ಆಗಲ್ಲ. 40 ಕೋಟಿ ಜನ ಅಂದ್ರೆ ಎಲ್ಲೂ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕ್ರೌಡ್ನ ಅಷ್ಟು ಜನ ಮೇಂಟೈನ್ ಮಾಡ್ತಾ ಇರೋದೇ ಗ್ರೇಟ್ ಅನ್ನೋ ಒಂದು ವಿಚಾರ ಅದು. ಗ್ರೇಟ್. ಬಟ್ ಜನರು ಕೂಡ ನೋಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಸಮಯ ನೋಡ್ಕೊಂಡು ಏನೋ ಕರೆಕ್ಟ್ ಟೈಮ್ಗೆ ಹೋದ್ರೆ ಅವರು ಹೋಗಿದ್ದೊಂದು ಉದ್ದೇಶ ಏನೋ ಪೂರ್ತಿಯಾಗಿ ಅವರು ಮತ್ತೆ ಏನೋ ಅವರ ಹೆಂಗ್ ಹೋಗಿರ್ತಾರೋ ಹಂಗೆ ಸುಖವಾಗಿ ಸೇಫ್ ಆಗಿ ಬಂದು ಮತ್ತೆ ಅವ್ರ ಜೀವನ ನಡೆಸ್ಕೋಬಹುದು. ಸೊ ಅಲ್ಲಿ ಹೋಗೋ ಉದ್ದೇಶ ಒಂದು, ಬಟ್ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆಗ್ಲಾರ್ದೇ ಇರೋ ತರ ಆ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ನಾವು ಏನೋ ಭಾವಿಸ್ತೀವಿ. ಸೊ ಎಲ್ಲರಿಗೆ ಅವ್ರದ್ದಾದಂತ ನಂಬಿಕೆ ಇರುತ್ತೆ. ಡೆಫಿನೆಟ್ಲಿ 144 ವರ್ಷಗಳಿಗೊಂದು ಒಮ್ಮೆ ನಡೆಯುತ್ತೆ ಅಂದ್ರೆ ಎಲ್ಲರೂ ನೋಡ್ಬೇಕನ್ನೋ ತುಂಬಾ ಉತ್ಸಾಹದಿಂದಾನೇ ಇರ್ತಾರೆ. ಸೊ ಡೆಫಿನೆಟ್ಲಿ ಇದು ನಾವು ಮಾತಾಡ್ಕೊಂತ ಇದೀವಿ ನಮ್ ಕಾಲದಲ್ಲಿ ಅನ್ನೋದು ಒಂಥರ ಲಕ್ಕಿನೇ. ಬಿಕಾಸ್ ತುಂಬಾ ಇಷ್ಟು ವರ್ಷಗಳಿಗೆ ಒಮ್ಮೆ ಬರೋದು ಅಂದ್ರೆ ನಮಗೆ ಗೊತ್ತಿಲ್ಲ. ನಾವು ತುಂಬಾ ಸರಿ ಕೇಳಿದೀವಿ ಕುಂಭಮೇಳಗಳು ಆಗ್ತಾ ಇರ್ತವೆ ಅಂತ. ಬಟ್ ಇದು 144 ವರ್ಷಕ್ಕೆ ಯಾಕೆ ಅಂದ್ರೆ ಲೈಕ್ ಎಲ್ಲ ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದು. ಲೈಕ್ 144 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಯಾಕಂದ್ರೆ ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ, ಕುಂಭಮೇಳ ಅಂತಾನು ಗೊತ್ತಿರಲ್ಲ. ಸೊ ಕುಂಭಮೇಳದ ಮುಖ್ಯ ಉದ್ದೇಶ ಅಂದ್ರೆ ನಾವು ಹೋಗಿ ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳು ಕಳೀತವೆ ಅನ್ನೋದು, ಅಮೃತ ಪುಣ್ಯ ಲಭಿಸುತ್ತೆ ಅನ್ನೋದೊಂದು ನಂಬಿಕೆ. ಅದೇ ಅದೇ ಪುಣ್ಯ. ಅರೇಂಜ್ಮೆಂಟ್ಸ್ ತುಂಬಾ ಇದರಲ್ಲಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಸೊ ಅಲ್ಲಿ ಟೆಂಟ್ಗಳು ಅಂದ್ರೆ ಎಷ್ಟೋ ಟೆಂಟ್ಗಳು, ಶೌಚ ವ್ಯವಸ್ಥೆ, ಸ್ನಾನ ವ್ಯವಸ್ಥೆ, ಈ ತರ ಎಲ್ಲ ತುಂಬಾ ಸೇತುವೆಗಳನ್ನ ಓನ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ ಕುಂಭಮೇಳ ಪರ್ಪಸ್ಗೋಸ್ಕರನೇ ಸೇತುವೆ, ರಸ್ತೆಗಳು, ಈ ತರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಟ್ಟು UP ಗೌರ್ಮೆಂಟ್ ಚೆನ್ನಾಗೇ ಮಾಡ್ತಾ ಇದೆ. ಆದ್ರೂ ಆ ಕಾಸ್ಟ್ ಉಳಿಸ್ತಾ ಆಗ್ತಾ ಇದೆ ಅನ್ನೋದು ಒಂದು ನೋವಿನ ಸಂಗತಿ. ಆ ತರ ಆಗ್ಬಾರ್ದಲ್ವಾ ಅಲ್ಲಿ. ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಜನರು ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡಿ ಯಾವ ಟೈಮ್ಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಅವ್ರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹೋಗ್ತಾರೆ ಅಂತಾನೆ ಅನ್ಕೊಳ್ಳೋಣ. ಎಲ್ಲರೂ ಸೇಫ್ ಆಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ಲರಿಗೂ ಇರುತ್ತೆ ಅಷ್ಟೇ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ.
ಭಾರತೀಯ ರೈಲ್ವೇ ಅವರು ಕೂಡ ವಿಶೇಷ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಕುಂಭಮೇಳಕ್ಕೆ ಹೋಗೋದಕ್ಕೆ. ನಾನು ನೋಡಿದೆ ಟ್ರೈನ್ ಟಿಕೆಟ್ ಯಾವುದು ಖಾಲಿ ಇಲ್ಲ, ಎಲ್ಲ ಫುಲ್. ಹೌದಾ? ಅದೇ ಕರೆಕ್ಟ್ ಎಕ್ಸಾಕ್ಟ್ಲಿ ಪ್ಲಾನ್ ಮಾಡ್ಕೊಬಿಟ್ಟು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊ ಬರ್ಬೇಕು ಅಷ್ಟೇ. ಬೆಂಗಳೂರಿಂದ ಹೋಗ್ಬೇಕು ಅನ್ಕೊಂಡಿರೋರು ಲೈಕ್ ನಮ್ಮ SMVT ರೈಲ್ವೆ ಸ್ಟೇಷನ್ ಇಂದ ಅವೈಲೇಬಲ್ ಇದೆ ಟ್ರೈನ್ಸ್, ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇಂದ. ಸೊ ಅಲ್ಲಿಂದ ಹೋಗ್ಬೇಕಾಗಿರೋರು ಹೋಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್. ಸೊ ಅಲ್ಲ, ಈಗ ಏನಾಗಿದೆ ಅಂದ್ರೆ ಅಲ್ಲಿ ಕುಂಭಮೇಳ ಸ್ಟೀವ್ ಜಾಬ್ ಅವರು ಈಗ ಒಂದು ಸೆನ್ಸೇಷನಲ್ ನ್ಯೂಸ್ ಅಂತಿದೆ ಕೆಲವೊಂದು. ಸ್ಟೀವ್ ಜಾಬ್ ಅವರ ವೈಫು ಕುಂಭಮೇಳಕ್ಕೆ ಅಂದ್ರೆ ಆಪಲ್ ಕಂಪ್ನಿ ಓನರ್ ಸ್ಟೀವ್ ಜಾಬ್, ಅವ್ರ ವೈಫ್ ಕುಂಭಮೇಳದಲ್ಲಿ ಭಾಗಿಯಾಗ್ಬಿಟ್ಟು ನಮ್ಮ ಭಾರತದ ಆಧ್ಯಾತ್ಮಕ್ಕೆ ಶರಣಾಗಿದ್ದಾರಂತೆ. ಮತ್ತೆ ಯಾರೋ ರಿಚರ್ಡ್ ಅಂತ ಒಬ್ಬ ಮಹಿಳೆ 30 ವರ್ಷ ಅಷ್ಟೇ, ಅವರು ಅಷ್ಟೇ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡಿದ್ದವ್ರು ಒಂದು ಕಾಲದಲ್ಲಿ, ಕುಂಭಮೇಳಕ್ಕೆ ಹೋಗ್ಬಿಟ್ಟು ಸನ್ಯಾಸಿ ಆಗಿದ್ದಾರೆ ಅಂತ. ಅವರವರ ನಂಬಿಕೆ, ಅವರವರ ಆಲೋಚನೆಗಳು. ಒಬ್ಬ IIT ಬಾಬಾ ಅಂತಾನೆ ಫೇಮಸ್ ಆಗಿದ್ದಾನೊಬ್ಬನು ಇಂಜಿನಿಯರ್, IIT ರಷ್ಯಾದಿಂದ ಬಂದಿದ್ದಾರೆ ಅಂತ ನಂದು ಇದು ಸುದ್ದಿ ಇದೆ. ರಷ್ಯಾದಿಂದ ಬಂದಿದ್ದಾರೆ 7 ಅಡಿ ಬಾಬಾ, ಅವ್ರದ್ದೇ ಅಲ್ವಾ ನೀನು ಹೇಳ್ತಾ ಇರೋದು? ಇಲ್ಲ, ನಮ್ಮ ಇಂಜಿನಿಯರ್, ನಮ್ಮ ಭಾರತದವ್ರೆ. IIT ಎಲ್ಲವನ್ನು ಬಿಟ್ಟು ಇವಾಗ ಅಲ್ಲೋಗಿ ನಾನು ಹೋದ್ ಜನ್ಮದಲ್ಲಿ ಕೃಷ್ಣ ಆಗಿದ್ದೆ ಅಂತಾನು ಅವ್ಳು ಹೇಳ್ಕೊಂಡಿದ್ದಾರೆ ಲೈಕ್. ಸೊ ಎಲ್ಲರೂ ಲೈಕ್ ಅದು ಎಷ್ಟು ಸತ್ಯನೋ ನನಗೆ ಗೊತ್ತಿಲ್ಲ, ಬಟ್ ಅವರವರ ನಂಬಿಕೆ ಅದು. ಡೆಫಿನೆಟ್ಲಿ ಅದನ್ನ ನಾನು ಕಡಿಮೆಯಾಗಿ ಮಾತಾಡೋ ಯಾವುದೇ ಉದ್ದೇಶ ನಮ್ಗಿಲ್ಲ, ಬಟ್ ಅದರ ವಿಶೇಷತೆ ನೋಡು, ಮಸ್ಕ್ಯುಲರ್ ಬಾಬಾ ಅಂತ ನಾನು ಏನು ಹೇಳಿದೆ, ರಷ್ಯಾದಿಂದ ಬಂದಿರೋರು, ಅವರು ಪ್ರೇಮ್ಗಿರಿ ಬಾಬಾ ಅಂತ ಆಧುನಿಕ ಯುಗದ ಪರಶುರಾಮ ಅಂತಾನೆ ಫೇಮಸ್ ಆಗಿದ್ದಾರೆ. ಆ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಯಾವ್ಯಾವ ಥರನೋ ಪರಿಚಯ ಆಗ್ಬಿಟ್ಟು ಅದೊಂಥರ ನಡೀತಾ ಇದೆ. ರಷ್ಯಾದಿಂದ ಅವರು 7 ಅಡಿ ಇರೋ ಕಾರಣ ಪರಶುರಾಮ, ಇವತ್ತಿನ ಜನರೇಷನ್ ಪರಶುರಾಮ ಅಂತ ಕರೀತಾ ಇದ್ದಾರೆ. ಓಕೆ. ಆಮೇಲೆ ಫರ್ದರ್ ಏನಂದ್ರೆ ಈ 26 ಫೆಬ್ರವರಿವರೆಗೂ ಇದೆ. ಭಾಗವಹಿಸೋರೆಲ್ಲ ಭಾಗವಹಿಸ್ಬೋದು. ತುಂಬ ವಿಶೇಷತೆ ಇದೆ. ಇದನ್ನ ನಮ್ಮ ಜನಗಳಿಗೆ ನಾವು ಸೂಚ್ಯವಾಗಿ ಹೇಳ್ಬೇಕಂತಾನೆ ನಾವು ಮಾಡಿದ್ದು. ಸೊ ನಮಗೆ ಗೊತ್ತಿರೋದನ್ನು ನಾವು ಹೇಳಿದ್ದೀವಿ. ಹೋಗುವಾಗ ಸ್ವಲ್ಪ ಜಾಗ್ರತೆಯಿಂದ ಪ್ಲಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಏನು ವೆಂಕಿ? ಸೊ ಕರೆಕ್ಟ್, ಹೋಗೋರು ತುಂಬ ಸೇಫಾಗಿ ಹೋಗಿ ಏನೋ ಅನ್ಕೊಂಡಿದ್ದು ಮಾಡಿ ಬರ್ರಿ, ಚೆನ್ನಾಗೇ ಇರಬೇಕಂತಾನೆ ನಾವು ಆಶಿಸ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಎಲ್ಲೋ ಸ್ವಲ್ಪ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ಇದು ನಮ್ಮ ಫಸ್ಟ್ ವಿಡಿಯೋ. ಸೊ ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ಇನ್ನೂ ಇಂಪ್ರೂವ್ ಮಾಡ್ತೀವಿ. ನಿಮಗೆ ಇನ್ನೂ ಯಾವ್ದಾದ್ರು ಟಾಪಿಕ್ಸ್ ಬೇಕು ಏನೋ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ಬೇಕಾದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಕನ್ನಡದಲ್ಲಿ ಈ ಥರ ಯಾವುದು ಕಾನ್ಸೆಪ್ಟ್ ಇಲ್ಲ, ಲೈಕ್ ಫ್ರೆಂಡ್ಸ್ ಟಾಕ್ ಮಾತಾಡೋದು, ಯಾವುದೋ ಒಂದು ಪಾಡ್ಕ್ಯಾಸ್ಟ್ ಥರ ಏನೋ ವರ್ಚುವಲಿ. ಯಾಕಂದರೆ ಅವ್ನು ಬೇರೆ ಊರು, ನಾನು ಬೇರೆ ಊರು, ನಾವು ಮಾಡ್ಬೇಕನ್ನೋ ತುಂಬ ಆಲೋಚನೆಗಳಿದೆ. ಬಟ್ ಬೇರೆ ಬೇರೆ ಊರಾಗಿದ್ದರಿಂದ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಲೈಕ್ ಆನ್ಲೈನಲ್ಲಿ ಏನಾದರೂ ಮಾಡ್ಬೋದು ಇವಾಗ. ಸೊ ಈ ಥರ ಒಂದು ಐಡಿಯಾಯಿಂದ ಬಂದಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಇನ್ನೂ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀವಿ. ಓಕೆ, ನಿಮಗೆ ಯಾವುದಾದ್ರೂ ವಿಡಿಯೋ ಅಂದರೆ ಯಾವುದಾದ್ರೂ ಐಡಿಯಾ ವಿಡಿಯೋ ಈ ಥರ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಕೈಲಾದದ್ದನ್ನು ನಾವು ಟ್ರೈ ಮಾಡ್ತೀವಿ. ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ವರೂಪ್, ಧನ್ಯವಾದಗಳು. ವೆಂಕಿ. ಸೊ ಥ್ಯಾಂಕ್ ಯು ಗೈಸ್. ಸೊ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಓಕೆ.